ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती। ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹುಚ್ಚುನಾಯಿ ಕಡಿತ ಅಥವಾ ರೇಬಿಸ್ ರೋಗ ಮತ್ತು ಇದರ ನಿಯಂತ್ರಣ. ಈ ಕುರಿತು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಮತ್ತು ಅದರ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ ಲೀನಾ ಗೌಡ ಅವರು. ನಮಸ್ಕಾರ ಡಾಕ್ಟರ್ ಲೀನಾ ಗೌಡ ಅವರೇ. ರೈತ ಬಾಂಧವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಈಗ ಮುಖ್ಯವಾಗಿ ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನ ಅಂತ ಆಚರಿಸ್ತಾರೆ. ಇದನ್ನು ಯಾಕಾಗಿ ಆಚರಿಸ್ತಾರೆ ಮತ್ತು ಈ ದಿನದ ವಿಶೇಷತೆ ಏನು ಅಂತ ಸ್ವಲ್ಪ ಪ್ರಾರಂಭದಲ್ಲಿ ಹೇಳ್ತೀರಾ? ಖಂಡಿತವಾಗಿ. ವಿಶ್ವ ರೇಬಿಸ್ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಯಾನಕ ರೋಗ ಅಂದರೆ ರೇಬಿಸನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಪ್ರತಿ ವರ್ಷ ಎಲ್ಲ ಜನರು ಒಂದಾಗಿ ಆಚರಿಸುವಂತಹ ಒಂದು ಜಾಗೃತಿ ಅಭಿಯಾನ ಅಂತ ನಾವು ಹೇಳ್ಬೋದು. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಿಸ್ತೇವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸೆಪ್ಟೆಂಬರ್ 28 ಮೊತ್ತ ಮೊದಲ ಬಾರಿಗೆ ರೇಬಿಸ್ ವಿರುದ್ಧ ಲಸಿಕೆ ತಯಾರಿಸಿ ರೇಬಿಸ್ ವಿರುದ್ಧ ಮಾನವ ಪ್ರಾಣವನ್ನು ಉಳಿಸಿದ ಖ್ಯಾತ ವಿಜ್ಞಾನಿ, ನೀವೆಲ್ಲ ಕೇಳಿರ್ಬೋದು, ಲೂಯಿಸ್ ಪ್ಯಾಶ್ಚರ್ ಅಂತ, ಅವರ ಮರಣ ದಿನ ಅದು. ಅವರ ಗೌರವಾರ್ಥವಾಗಿ ನಾವು ವಿಶ್ವ ರೇಬಿಸ್ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 28 ಪರಿಣಾಮಕಾರಿಯಾಗಿ ರೇಬಿಸ್ ತಡೆಗಟ್ಟಲು ಹಾಗೂ ಪ್ರಪಂಚದಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಈ ದಿನ ಮಾಡಲಾಗುತ್ತೆ. ಇಂತಹ ಸಮಯದಲ್ಲಿ ಈ ಸಾಂಕ್ರಾಮಿಕ ರೋಗ, ಅದಕ್ಕೆ ಲಭ್ಯವಿರುವ ಲಸಿಕೆ, ಈ ರೋಗ ಹೇಗೆ ಹರಡುತ್ತೆ, ರೋಗ ಹೇಗೆ ನಿಯಂತ್ರಣ ಮಾಡ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಬಹಳ ಗೊಂದಲ ಇದೆ. ಇನ್ನು ಈ ರೇಬಿಸ್ ವಿಷಯಕ್ಕೆ ಬಂದರೆ, ಈ ರೋಗದ ಬಗ್ಗೆ ಮಾಹಿತಿಗಿಂತ ತಪ್ಪು ಮಾಹಿತಿನೇ ಹೆಚ್ಚು. ರೋಗ ತಡೆಗಟ್ಟುವಿಕೆ ಬಗ್ಗೆ ಇರ್ಬೋದು, ಅದರ ಬಗ್ಗೆ ಅಪನಂಬಿಕೆ ಮೇಲಾಗಿ ಜನರಿಗೆಲ್ಲ ತುಂಬ ಭಯ, ಇವೆಲ್ಲ ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ.
ರೇಬೀಸ್ ಬಗ್ಗೆ ವಾಸ್ತವ ಅಥವಾ ಸತ್ಯವಾದ ವಿಷಯಗಳನ್ನ ಜನರಿಗೆ ಹಂಚುವುದು ಮತ್ತೆ ಇದು ಬಹಳ ಪ್ರಮುಖ ಅಂತ ಎಲ್ಲರೂ ತಿಳಿದಿದ್ದಾರೆ. ಮತ್ತೆ ಈ ರೇಬೀಸ್ ಬಗೆಗಿನ ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ತಿಳಿಸುವಂತಹ ವಿಚಾರದ ಬಗ್ಗೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಈ ರೋಗದ ಬಗ್ಗೆ ತಪ್ಪು ಮಾಹಿತಿ ಅಥವಾ ಸುಳ್ಳು ವಿಚಾರಗಳನ್ನು ನಂಬಿ ಈ ರೋಗದ ಬಗ್ಗೆ ಜನರು ಭಯ ಪಡೋ ಅಗತ್ಯ ಇಲ್ಲ ಅಂತ ಜಗತ್ತಿಗೆ ಸಾರುವಂತಹದ್ದಾಗಿದೆ. ಅದರಲ್ಲೂ ಈ ರೇಬೀಸ್ ಬಗ್ಗೆ ಜನರಲ್ಲಿ 3 ಥರ ಭಯ ಇದೆ. ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಒಂದಂದ್ರೆ ಎಲ್ಲರಲ್ಲೂ ಮೊದಲು ಈ ರೋಗದ ಹೆಸರು ಕೇಳಿದ್ರೇನೆ ಒಂದು ದೊಡ್ಡ ಭಯ. ರೇಬೀಸ್ ಅಥವಾ ಹುಚ್ಚು ನಾಯಿ ರೋಗ ಅಂದ್ರೇನೆ ಒಂದು ದೊಡ್ಡ ಭಯ. ಎರಡನೇದೇನಂದ್ರೆ ಮನುಷ್ಯರಲ್ಲಿ ಕಾಣಿಸಿಕೊಳ್ಳುವ ಈ ರೋಗದ ಒಂದು ಭಯಾನಕ ಅಥವಾ ಮಾರಣಾಂತಿಕ ರೋಗ ಲಕ್ಷಣಗಳು ಅಂದ್ರೆ ಪ್ಯಾರಾಲಿಸಿಸ್ ಇರ್ಬೋದು, ಪಾರ್ಶ್ವವಾಯು, ಮತ್ತೆ ಮನುಷ್ಯರಿಗೆ ಹುಚ್ಚು ಹಿಡಿಯೋದಿರ್ಬೋದು, ಮೆದುಳಿಗೆ ರೋಗ ಹತ್ತಿ ವೈರಾಣುಗಳು ಮೆದುಳನ್ನು ಸೇರಿ ಮತ್ತು ಇದು ಮಾರಣಾಂತಿಕ ಎಲ್ರಿಗೂ ಗೊತ್ತಿದೆ. ಮತ್ತು ಇನ್ನೊಂದು ಈ ರೋಗದ ಬಗ್ಗೆ ಇರುವ ತಪ್ಪು ಮಾಹಿತಿಯಿಂದ ಅಥವಾ ಸುಳ್ಳು ವದಂತಿಗಳಿಂದ ಜನರಿಗೆ ರೇಬೀಸ್ ರೋಗದ ಲಸಿಕೆ ತಗೊಳ್ಳದೇ ಇರುವಂತದ್ದು ಅಥವಾ ರೇಬೀಸ್ ರೋಗದ ಲಸಿಕೆಯನ್ನ ನಿರಾಕರಿಸುವುದು ಇದು ಕೂಡ ಬಹಳ ಜನರಲ್ಲಿ ನಾವು ಕಾಣ್ತೇವೆ. ಆದ್ರಿಂದನೇ ನಾವು ಭಾರತ ದೇಶದ ಒಂದು ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವೆಲ್ಲ ಈ ರೇಬೀಸ್ ರೋಗದ ಬಗ್ಗೆ ಸತ್ಯನ ತಿಳಿದು ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ಸುತ್ತಮುತ್ತಲಿನ ಜನರಿಗೂ ಈ ಸರಿಯಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಬೇಕು, ಜಾಗೃತಿ ಮೂಡಿಸ್ಬೇಕು. ಆಗ್ಲೇ ನಾವು ಈ ವಿಶ್ವ ರೇಬೀಸ್ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಹಾಗೆ ಆಗುತ್ತೆ. ಅಂದ್ರೆ ಈಗ ಮುಖ್ಯವಾಗಿ ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಅಂದ್ರೇನು, ಮತ್ತೆ ಈ ರೇಬಿಸ್ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತ. ಈ ರೇಬೀಸ್ ಅನ್ನೋದು ಒಂದು ಭಯಾನಕ ಹಾಗೂ ಮಾರಣಾಂತಿಕ ರೋಗ. ನಾನು ಈಗಲೇ ಹೇಳ್ದ ಹಾಗೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ಪ್ರಮುಖ ಪ್ರಾಣಿಜನ್ಯ ರೋಗ. ಈ ಕಾಯಿಲೆ ಪ್ರಾಣಿಗಳ ಅಥವಾ ಮನುಷ್ಯರ ನರಮಂಡಲಕ್ಕೆ ಹಬ್ಬಿ ಪಾರ್ಶ್ವವಾಯು ಅಂತ ನಾವೇನು ಹೇಳ್ತೀವಿ, ಪ್ಯಾರಾಲಿಸಿಸ್ ಉಂಟು ಮಾಡಿ ಅಂತಿಮವಾಗಿ ಸಾವನ್ನು ತರುವಂತಹ ಕಾಯಿಲೆ. ಈ ರೋಗಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಇದನ್ನ ನಾವು ಮುನ್ನೆಚ್ಚರಿಕೆಯಿಂದ ಮಾತ್ರ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಇನ್ನು ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಹೇಗೆ ಬರುತ್ತೆ ಅಂತೀರಿ? ಈ ಹುಚ್ಚುನಾಯಿ ರೋಗ ಅಥವಾ ಈ ರೇಬಿಸ್ ಒಂದು ವೈರಾಣುವಿನಿಂದ ಬರುವಂತ ಕಾಯಿಲೆ. ಇದು ರ್ಯಾಬ್ಡೋವಿರಿಡೆ ಗುಂಪಿಗೆ ಸೇರಿದ ಲಿಸ್ಸಾ ವೈರಾಣುವಿನಿಂದ ಬರುತ್ತೆ. ಮತ್ತು ಇದು ಹೇಗೆ ಬರುತ್ತೆ ಅಂತಂದ್ರೆ ರೋಗ ಪೀಡಿತ ಪ್ರಾಣಿಗಳು ಕಚ್ಚಿದಾಗ ಈ ರೋಗಾಣುಗಳು ಜೊಲ್ಲು ರಸದ ಮೂಲಕ ಇತರೆ ಪ್ರಾಣಿಗಳಿಗೆ ರೇಬೀಸ್ ರೋಗವನ್ನ ಹರಡುವಂತೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಈ ವೈರಾಣುಗಳು ದೇಹದಲ್ಲಿ ನರಗಳ ಮೂಲಕ ಮೆದುಳನ್ನು ಪ್ರವೇಶಿಸಿ ಅಲ್ಲಿ ಸಮತೋಲನ ಕೇಂದ್ರ ಅಂತ ಏನಿದೆ ಹಾಗೂ ಬುದ್ಧಿಶಕ್ತಿ ಕೇಂದ್ರಗಳನ್ನ ಹಾಳು ಮಾಡುತ್ತೆ. ಅಂದ್ರೆ ಮುಖ್ಯವಾಗಿ ಈ ರೇಬಿಸ್ ರೋಗ ಯಾವ ಪ್ರಾಣಿಗಳಿಗೆ ಬರಬಹುದು ಅಂತೀರಿ? ಈ ರೇಬೀಸ್ ರೋಗ ಮನುಷ್ಯನ ಸೇರಿ ಎಲ್ಲಾ ಬಿಸಿ ರಕ್ತದ ಪ್ರಾಣಿಗಳಿಗೂ ಬರುತ್ತೆ. ಅಂದ್ರೆ ಎಲ್ಲಾ ಮ್ಯಾಮಲ್ಸ್ಗೂ ಕೂಡ ಈ ರೇಬೀಸ್ ರೋಗ ಬರ್ಬೋದು. ಅದರಲ್ಲೂ ಹೆಚ್ಚಾಗಿ ಈ ನಾಯಿಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಬೆಕ್ಕು, ನರಿ, ರಕೂನ್ ಅಂದ್ರೆ ಈ ಕ್ಯಾನಿಡೆ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ ಅಂತ ಪ್ರಾಣಿಗಳಿಗೂ ಕೂಡ ಈ ರೋಗ ಬರುತ್ತೆ. ಅದರಲ್ಲೂ ಈ ಕಾಡು ಪ್ರಾಣಿಗಳಾದ ಬಾವಲಿ, ನರಿ, ತೋಳ ಇವುಗಳಿಂದ ನಮ್ಮ ಸಾಕು ಪ್ರಾಣಿಗಳಾದ ನಾಯಿಗಳಿಗೆ ಈ ರೋಗ ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಇನ್ನು ಈ ರೇಬಿಸ್ ರೋಗ ಹೇಗೆ ಹರಡುತ್ತೆ ಅಂತೀರಿ? ಇದು ರೇಬೀಸ್ ರೋಗ ನಮ್ಗೆಲ್ಲ ತಿಳಿದೇ ಇದೆ. ರೇಬೀಸ್ ರೋಗ ಮುಖ್ಯವಾಗಿ ಮನುಷ್ಯರಲ್ಲಿ ಹೇಗೆ ಅಂದ್ರೆ ಈ ಪ್ರಾಣಿಗಳು ಕಚ್ಚೋದ್ರಿಂದ ಈ ರೋಗಾಣು ಇರುವ ಜೊಲ್ಲು ಸಂಪರ್ಕದಿಂದ ಈ ರೋಗ ಪ್ರಮುಖವಾಗಿ ಹರಡುತ್ತೆ. ಅದರಲ್ಲಿ ದೇಹದಲ್ಲಿ ಯಾವ್ದಾದ್ರೂ ಗಾಯಗಳಿದ್ರೆ ಅಥವಾ ನಾಯಿ ಕಚ್ಚಿದ ಗಾಯ ಆಗಿರ್ಬೋದು ಅಥವಾ ಮತ್ತಿನ್ಯಾವುದೇ ಗಾಯ ಇರ್ಬೋದು, ಅದ್ರ ಮೇಲೂ ಕೂಡ ಈ ರೋಗಾಣು ಇರುವ ಜೊಲ್ಲು ರಸ ಬಿದ್ದಾಗ ರೋಗ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೂ ಒಂದು ಕಾರಣ ಅಂದ್ರೆ ಕಣ್ಣು, ಬಾಯಿ, ಮೂಗು ಇವುಗಳ ತೆಳು ಪದರದ ಮೇಲೆ ರೋಗಾಣುವಿನಿಂದ ಕೂಡಿದ ಈ ಜೊಲ್ಲು ರಸ ಬಿದ್ದಾಗ ಕೂಡ ರೋಗ ಹರಡಬಹುದು. ಇದಷ್ಟೇ ಅಲ್ಲದೆ ಹಸು ಮುಂತಾದ ಸಸ್ಯಾಹಾರಿ ಪ್ರಾಣಿಗಳಿಗೂ ಕೂಡ ಈ ರೋಗ ಏನಾದ್ರೂ ಬಂದಿದ್ರೆ ಅವು ಹುಲ್ಲು ತಿನ್ನುವಾಗ ಅಥವಾ ಅವುಗಳ ಜೊಲ್ಲು ರಸ ಈ ಹುಲ್ಲುಗಳ ಮೇಲೆ ಬಿದ್ದರೆ ಅಥವಾ ಈ ರೋಗ ಇರುವಂತ ಪ್ರಾಣಿಗಳ ಜೊಲ್ಲು ನಾವು ಮನುಷ್ಯರು ಅಥವಾ ಪ್ರಾಣಿಗಳು ತಿನ್ನುವ ಇತರೆ ಆಹಾರ ಪದಾರ್ಥಗಳ ಮೇಲೆ ಬಿದ್ದರು ಅಂತಹ ಆಹಾರ ಪದಾರ್ಥಗಳನ್ನ ಮನುಷ್ಯರು ಅಥವಾ ಪ್ರಾಣಿಗಳು ತಿಂದಾಗ ಕೂಡ ಈ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೂ ಒಂದು ಕಾರಣ ಇದೆ. ಹುಚ್ಚುನಾಯಿ ರೋಗ ಪೀಡಿತ ಪ್ರಾಣಿಗಳ ಮಲ ಮೂತ್ರ
ಇವುಗಳಿಂದ ಕೂಡ ರೋಗ ಹರಡುವ ಸಾಧ್ಯತೆ ಇದೆ. ಇದು ಅಷ್ಟೇ ಅಲ್ಲದೆ ನಮ್ಮ ರೈತ ಬಾಂಧವರು ಕೇಳ್ಬೋದು, ಈ ರೋಗ ಇರುವಂತಹ ಹಸುವಿನ ಹಾಲನ್ನ ಸೇವಿಸಿದ್ರೆ ಮನುಷ್ಯರಿಗೆ ಅಥವಾ ನಮ್ಮ ಮಕ್ಕಳಿಗೆ ರೋಗ ಬರುತ್ತಾ ಅಂತ. ಅದು ಕೂಡ ಸಾಧ್ಯತೆ ಇದೆ. ಆದ್ರೆ ಒಂದು ಇಲ್ಲಿ ನಾವೆಲ್ಲ ಸಂತೋಷ ಪಡುವಂಥ ವಿಷಯ ಅಂದರೆ, ನಮ್ಮ ಭಾರತೀಯರಿಗೆಲ್ಲ ಒಂದು ಹ್ಯಾಬಿಟ್ ಇದೆ, ಏನಂತಂದರೆ ನಾವೆಲ್ಲ ಹಾಲನ್ನ ಚೆನ್ನಾಗಿ ಕುದಿಸಿ ಕುಡಿತೀವಿ. ಸೊ ಈ ಕುದಿಸಿದಾಗ ಏನಾಗುತ್ತೆ, ಈ ವೈರಾಣು ಬಹಳ ಬೇಗ ನಿಷ್ಕ್ರಿಯ ಆಗತ್ತೆ. ಇಲ್ಲಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೋಗಾಣು ಅಥವಾ ವೈರಾಣು ಎಷ್ಟು ಭಯಾನಕವೋ, ಪ್ರಾಣಿಗಳ ಅಥವಾ ಮನುಷ್ಯರ ದೇಹ ಸೇರಿದ್ಮೇಲೆ ಎಷ್ಟು ಭಯಾನಕವಾದ ಒಂದು ರೋಗ ಲಕ್ಷಣ ತರುತ್ತೋ, ಅದು ಮನುಷ್ಯರ ಅಥವಾ ಪ್ರಾಣಿಗಳ ದೇಹದಿಂದ ಹೊರಗೆ ಇದ್ದಾಗ ಅಷ್ಟೇ ಒಂದು ಅದಕ್ಕೆ ಬಹಳ ಸೂಕ್ಷ್ಮ ಸ್ವಭಾವದ್ದು ಮತ್ತೆ ಅಷ್ಟೇ ಬೇಗ ಅದು ಬಹಳ ನಿಷ್ಕ್ರಿಯವಾಗಿ ಹೋಗುತ್ತೆ. ದುರ್ಬಲ ಸ್ವಭಾವ, ಅದಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಈ ರೋಗಾಣು ನಮ್ಮ ದೇಹ ಸೇರದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಅಂದ್ರೆ ಈಗ ರೇಬಿಸ್ ರೋಗ ಅಥವಾ ಈ ಹುಚ್ಚುನಾಯಿ ರೋಗ, ಹುಚ್ಚುನಾಯಿ ಕಡಿದ ಎಷ್ಟು ಸಮಯದ ನಂತರ ಪ್ರಕಟವಾಗುತ್ತೆ, ಅಂದ್ರೆ ಕಾಣಿಸ್ಕೊಳ್ಳುತ್ತೆ ಅಂತೀರಿ? ಇದೊಂದು ಉತ್ತಮವಾದ ಒಂದು ಪ್ರಶ್ನೆ. ಯಾಕಂದ್ರೆ ತುಂಬಾ ಜನ ನಮ್ಮ ರೈತ ಬಾಂಧವರಿಗೆ ಈ ಪ್ರಶ್ನೆ ಇರುತ್ತೆ. ಎಷ್ಟೊಂದು ಜನ ನಾವು ಕೇಳ್ತೀವಿ, ಪೇಪರ್ನಲ್ಲಿ ಓದ್ತೀವಿ, ರೇಡಿಯೋದಲ್ಲಿ ಕೇಳ್ತೀವಿ, ಏನಂತ ಅಂದ್ರೆ ಯಾವಾಗ್ಲೋ ಉಚ್ಚನಾಯಿಯಿಂದ ಕಚ್ಕೊಂಡಿರ್ತಾರಂತೆ, ಎಷ್ಟೋ ವರ್ಷಗಳ ಹಿಂದೆ ಕಚ್ಕೊಂಡಿರ್ತಾರಂತೆ, ಅವ್ರಿಗೆ ರೋಗ ಈಗ ಬಂತಂತೆ ಅಂತೆಲ್ಲ ತುಂಬಾ ಕೇಳಿರ್ತೀವಿ. ಇದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ಈ ಉಚ್ಚನಾಯಿ ಕಚ್ಚಿದ ಕಾಯಿಲೆ 1 ತಿಂಗಳಿಂದ ಹಿಡಿದು 1 ವರ್ಷ, ಕೆಲವೊಂದು ಸಮಯ ವರ್ಷಗಳ ಆದ್ಮೇಲೆ ಕೂಡ ಈ ರೋಗ ಲಕ್ಷಣಗಳು ಕಂಡು ಬಂದಂತಹ ನಿದರ್ಶನಗಳಿವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ರೋಗ ಹರಡುವುದು ಕೆಲವೊಂದು ಅಂಶಗಳ ಮೇಲೆ ಅವಲಂಬಿಸಿದೆ. ಅದು ಏನಂದ್ರೆ, ಈ ಕಚ್ಚಿದ ಗಾಯ ದೇಹದ ಯಾವ ಭಾಗದಲ್ಲಿದೆ, ಮತ್ತೆ ಈ ಗಾಯದಲ್ಲಿ ವೈರಸ್ ಸಾಂದ್ರತೆ ಎಷ್ಟಿದೆ ಅಥವಾ ಈ ಗಾಯದ ತೀವ್ರತೆ ಎಷ್ಟಿದೆ, ಇದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಮ್ಮ ಕೇಂದ್ರ ನರಮಂಡಲ ಅಂತ ನಾವು ಹೇಳ್ತೀವಿ, ಏನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ, ಅದರಿಂದ ಈ ಗಾಯ ದೂರ ಹೆಚ್ಚಿದ್ದಷ್ಟು ರೋಗ ಲಕ್ಷಣ ಕಾಣಿಸ್ಕೊಳ್ಳೋದು ನಿಧಾನ ಆಗತ್ತೆ. ಯಾಕಂದ್ರೆ ಈ ರೋಗಾಣುಗಳು ಅಥವಾ ವೈರಾಣುಗಳು ನರಮಂಡಲದ ಮುಖಾಂತರ ಮೆದುಳನ್ನ ಪ್ರವೇಶಿಸಿ ತಲುಪಿ ಆಮೇಲೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇ ಕಚ್ಚಿದಂತಹ ಗಾಯ ನಮ್ಮ ನರಮಂಡಲಕ್ಕೆ ಹತ್ತಿರ, ಅಂದ್ರೆ ಲೈಕ್ ಕತ್ತಿನ ಭಾಗ, ನರತಂತುಗಳು ಹೆಚ್ಚಾಗಿರುವಂತಹ ಅಂಗೈ, ಬೆರಳುಗಳನ್ನು ಇಲ್ಲಿ ಕಚ್ಚಿದ್ರೆ ಬೇಗ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಮೆದುಳಿನಿಂದ ದೂರ ಇರುವಂತಹ ಕಾಲುಗಳು ಅಥವಾ ಇತರೆ ಭಾಗಕ್ಕೆ ಕಚ್ಚಿದ್ರೆ ರೋಗ ಕಾಣಿಸ್ಕೊಳ್ಳೋಕೆ ಹೆಚ್ಚು ಸಮಯ ತಗೊಳುತ್ತೆ. ಇನ್ನು ಈ ರೇಬಿಸ್ ರೋಗದ ಮುಖ್ಯ ಲಕ್ಷಣಗಳು ಏನೇನು ಅಂತೀರಿ? ರೇಬಿಸ್ ರೋಗವಿರುವ ಪ್ರಾಣಿಗಳಲ್ಲಿ ನಾವು ಅನೇಕ ರೀತಿಯ ಲಕ್ಷಣಗಳನ್ನ ಕಾಣ್ಬೋದು. ಮೊಟ್ಟ ಮೊದಲನೇದಾಗಿ ಈ ಸಾಕಿದ ನಾಯಿಗಳಾದ್ರೆ ಏನಾಗುತ್ತೆ ಅಂದ್ರೆ, ಆ ಪ್ರಾಣಿಗಳಲ್ಲಿ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಬಾಯಿಯಿಂದ ನಿರಂತರವಾಗಿ ಜೊಲ್ ಸುರಿತಾ ಇರುತ್ತೆ, ವಿಪರೀತವಾಗಿ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ಪ್ರಾಣಿಗಳನ್ನ ಅವು ವಿನಾಕಾರಣ ಆಡ್ಸ್ಕೊಂಡು ಹೋಗೋವಂಥದ್ದು, ಕಚ್ಚುವಂಥದ್ದು, ದುರ್ಗುಟ್ಕೊಂಡು ನೋಡೋ ಅಂಥದ್ದು, ಆಹಾರ ತಿನ್ನಲ್ಲ, ನೀರು ಕುಡಿಯಲ್ಲ, ಮತ್ತೆ ಯಾವುದೇ ಪ್ರಚೋದನೆ ಕೂಡ ಇಲ್ಲದೆ ಸುಮ್ಮನೆ ಬೊಗಳ್ತಾ ಇರೋದು, ಏನಾದ್ರೂ ನೋಡಿದ್ರೆ ಕಚ್ಚಕ್ಕೆ ಹೋಗೋದು, ಈ ತರ ಎಲ್ಲ ಇರುತ್ತೆ. ಇದರಲ್ಲಿ ನಾವು 2 ವಿಂಗಡಣೆ ಮಾಡ್ಬೋದು ಈ ರೋಗ ಲಕ್ಷಣಗಳನ್ನ ಈ ನಾಯಿಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ ಒಂದು ಉಗ್ರ ರೂಪದ ರೋಗ ಲಕ್ಷಣ, ಮತ್ತೆ ಇನ್ನೊಂದು ಸೌಮ್ಯ ರೂಪ ಅಂತ ಹೇಳ್ತೀವಿ. ಈ ಸೌಮ್ಯ ರೂಪದಲ್ಲಿ ಏನಾಗತ್ತೆ ಅಂದ್ರೆ, ಈ ಪ್ರಾಣಿಗಳು ಬಹಳ ಸೈಲೆಂಟ್ ಆಗ್ಬಿಡ್ತವೆ. ಯಾವುದೇ ರೀತಿ ಅವುಗಳಿಂದ ಯಾವುದೇ ಒಂದು ಜಾಸ್ತಿ ಬೊಗಳೋದು ಅಥವಾ ಏನಾದ್ರೂ ಕಚ್ಚುವಂಥದ್ದು ಯಾವುದೇ ಒಂದು ಲಕ್ಷಣಗಳನ್ನ ಕಾಣೋದಿಲ್ಲ. ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಸುಮ್ಮನೆ ಕೂತಿರ್ತವೆ, ಬರೀ ಬಾಯಿಂದ ಜೊಲ್ ಸುರಿಸ್ತಾ ಇರುತ್ತೆ, ಆಹಾರ ನೀರು ತಗೊಳ್ಳೋದಿಲ್ಲ, ಇಷ್ಟೇ ನೋಡ್ತೇವೆ. ಆದ್ರೆ ಈ ಉಗ್ರ ರೂಪದಲ್ಲಿ ಏನಾಗತ್ತೆ ಅಂತಂದ್ರೆ, ಬಹಳ ಅವು ಒಂಥರ ಏನ್ ಹೇಳ್ತೀವಿ ನಾವು, ಕೆರಳೋದು, ಉಗ್ರವಾಗಿ ವರ್ತಿಸೋದು, ಸಿಕ್ಕಿದ ಎಲ್ಲಾ ವಸ್ತುಗಳನ್ನ ಕಚ್ಚುವಂಥದ್ದು, ಯಜಮಾನನ್ನ ಅಥವಾ ಗೊತ್ತಿರೋ ಅಂತ ಮನುಷ್ಯರನ್ನೇ ಗುರ್ತಿಸದೇ ಇರೋವಂಥದ್ದು, ಗಾಳಿಯಲ್ಲಿ ಏನೋ ವಸ್ತು ಇದೆ ಅಂತ ಅನ್ಕೊಂಡು ಅದನ್ನ ಕಚ್ಚಕ್ ಹೋಗ್ತಾ ಇರೋದು, ಹಿಡಿಯಕ್ ಹೋಗ್ತಾ ಇರೋದು, ಮತ್ತೆ ಅಕ್ಕಪಕ್ಕ ಇರೋಂಥ ಮಣ್ಣು, ಕಲ್ಲು ಅವುಗಳನ್ನೆಲ್ಲ ಕಚ್ಚುವಂಥದ್ದು, ಮತ್ತೆ ವಿಪರೀತವಾಗಿ ಜೊಲ್ ಸುರಿಸುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈ ಪ್ರಾಣಿಗಳಲ್ಲಾಗ್ಬೋದು ಅಥವಾ ಮನುಷ್ಯರಲ್ಲಾಗ್ಬೋದು, ಈ ರೋಗ ಲಕ್ಷಣದಲ್ಲಿ ಒಂದು ಅವುಗಳ ಈ ಪಾರ್ಶ್ವವಾಯು ಆಗುತ್ತೆ ಅಂತ ನಾ ಹೇಳ್ದೆ. ಅಂದ್ರೆ ಗಂಟಲಿನ ಭಾಗದಲ್ಲಿ ಸ್ನಾಯುಗಳ ಪಾರ್ಶ್ವವಾಯು ಆಗೋದ್ರಿಂದ ಅವಕ್ಕೆ ಆಹಾರ ಮತ್ತೆ ನೀರನ್ನು ಸೇವಿಸಲು ಆಗಲ್ಲ. ಯಾಕಂದ್ರೆ ಆ ಮಸಲ್ಸ್ ಎಲ್ಲ ಪ್ಯಾರಾಲಿಸಿಸ್ ಆಗ್ಬಿಟ್ಟಿರುತ್ತೆ.
ಸೊ ಅದಕ್ಕಾಗಿ ಅವಕ್ಕೆ ಏನಂದ್ರೆ ತುಂಬಾ ನೋವು ಅನುಭವಿಸ್ತವೆ ಆಹಾರ ಅಥವಾ ನೀರು ಕುಡಿಬೇಕಂದ್ರೆ. ಅದಕ್ಕೆ ಆ ಪ್ರಾಣಿಗಳಿಗೆ ಈ ಆಹಾರ ಅಥವಾ ನೀರನ್ನು ನೋಡಿದ್ರೆ ತುಂಬಾ ಭಯ ಆಗತ್ತೆ. ಸೊ ಅದಕ್ಕೆ ಕೂಡ ಈ ರೋಗಕ್ಕೆ ನಾವು ಹೈಡ್ರೋಫೋಬಿಯಾ ಅಂತ ಕೂಡ ಹೇಳ್ತೀವಿ, ಅಂದ್ರೆ ನೀರನ್ನ ಕಂಡ್ರೆ ಭಯ. ಇದು ಮನುಷ್ಯರಲ್ಲೂ ನೋಡ್ತೀವಿ ಈ ರೋಗ ಲಕ್ಷಣ ನಾವು, ಮತ್ತೆ ಪ್ರಾಣಿಗಳಲ್ಲೂ ಕೂಡ ನೋಡ್ತೇವೆ. ಅಂದ್ರೆ ಈ ನೀರನ್ನ ಕಂಡ್ರೆ ಭಯ ಪಡುವಂತದ್ದು, ತುಂಬಾ ಭಯ ಪಡ್ತವೆ. ಮತ್ತೆ ಅಂತಿಮವಾಗಿ ಈ ಪಾರ್ಶ್ವವಾಯು ಉಂಟಾಗಿ ಈ ಪ್ರಾಣಿಗಳು ಸಾವನ್ನ ಒಪ್ತವೆ, ಪ್ಯಾರಾಲಿಸಿಸ್ ಆಗ್ಬಿಟ್ಟು. ಅಂದ್ರೆ ಈ ರೇಬಿಸ್ ರೋಗ ಇದೆ ಅಂತ ಹೇಗೆ ಖಚಿತ ಮಾಡ್ಕೋಬಹುದು ಅಂತೇಳಿ? ಇದನ್ನ ನಮ್ಮ ರೈತ ಬಾಂಧವರು ಎರಡು ರೀತಿಲಿ ಖಚಿತಪಡಿಸ್ಕೋಬಹುದು. ಒಂದು, ನಾನು ಹೀಗೆ ಮೊದಲೇ ಹೇಳಿದ ರೋಗ ಲಕ್ಷಣಗಳಿಂದ ನಮ್ಮ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಈ ತರ ಯಾವ್ದಾದ್ರು ರೋಗ ಲಕ್ಷಣಗಳು ಕಾಣಿಸಿದ್ರೆ, ಮನುಷ್ಯರಲ್ಲಿ ನಾಯಿ ಕಚ್ಚಿದ್ದು ಅಥವಾ ಯಾವ್ದ್ರಿಂದ ಪ್ರಾಣಿಯಿಂದ ಕಚ್ಚಿಸ್ಕೊಂಡಂತಹ ಒಂದು ಪರಿಸ್ಥಿತಿ ಇದ್ರೆ, ಅಥವಾ ಪ್ರಾಣಿಗಳಲ್ಲಿ ಈ ತರಹದ ಒಂದು ರೋಗ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಅವಾಗ ಕೂಡ ನಾವು ಸಂದೇಹ ಪಡ್ಬೋದು. ಮತ್ತೆ ಇನ್ನೊಂದು, ಪ್ರಯೋಗಾಲಯದಲ್ಲಿ ಇದನ್ನ ಪರೀಕ್ಷೆ ಮಾಡಿಸ್ಬೇಕು. ಇದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪಶುವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲಿ ರೇಬಿಸ್ ಲ್ಯಾಬ್ ಅಂತ ಇದೆ, ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದಲ್ಲಿ. ಅಲ್ಲಿ ಸತ್ತ ನಾಯಿಯ ಮೆದುಳನ್ನು ಪರೀಕ್ಷೆ ಮಾಡಿ ಅಥವಾ ಈ ನಾಯಿಗಳ ಜೊಲ್ಲು ಮತ್ತೆ ಬೆನ್ನು ಮೂಳೆಯ ದ್ರವದಿಂದ ಕೂಡ ಈ ರೋಗವನ್ನ ಪತ್ತೆ ಹಚ್ಚಬಹುದು. ಇನ್ನು ಮುಖ್ಯವಾಗಿ ಈ ರೇಬಿಸ್ ರೋಗದ ವಿರುದ್ಧ ಒಂದೇ ಒಂದು ನಮಗೆ ಪರಿಹಾರ ಅಂದ್ರೆ ಅದನ್ನ ತಡೆಗಟ್ಟೋದು. ಹೌದು, ಅಂದ್ರೆ ಬರ್ದಂಗೆ ಮಾಡೋದೇ ಮುಖ್ಯ ಅಂತ ಹೇಳ್ತೀರಿ. ಹೌದು. ಹೇಗೆ ತಡೆಗಟ್ಟಬಹುದು ರೇಬಿಸ್ ರೋಗವನ್ನ ಅಂತೀರಿ? ನಾನು ರೈತ ಬಾಂಧವರಿಗೆಲ್ಲ ಇಷ್ಟು ತನಕ ಹೇಳ್ತಾ ಇದ್ದೆ, ಇದೆಷ್ಟು ಒಂದು ಭಯಾನಕ ರೋಗ, ಮಾರಣಾಂತಿಕ ರೋಗ ಅಂತ ಎಲ್ಲ. ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ರೈತ ಬಾಂಧವರು ಬಹಳ ಭಯ ಪಡುವಂತ ಅಗತ್ಯ ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋದ್ರಿಂದ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಅದಕ್ಕೆ ಮತ್ತೆ ಈ ರೋಗಕ್ಕೆ ಚಿಕಿತ್ಸೆ ಪರಿಣಾಮಕಾರಿ ಅಲ್ಲ, ನಾ ಮೊದಲೇ ಹೇಳ್ದ ಹಾಗೆ. ಮತ್ತೆ ಇದನ್ನ ತಡೆಗಟ್ಟೋದು ಒಂದೇ ನಮ್ಮ ಮಾರ್ಗ ಅಥವಾ ಮಾರ್ಗೋಪಾಯ ಅಂತ ಕೂಡ ನಾವು ಹೇಳ್ಬೋದು. ಈ ರೇಬಿಸ್ ರೋಗಾಣು ನಾನು ಮೊದಲೇ ಹೇಳ್ದಾಗೆ ಬಹಳ ಸೂಕ್ಷ್ಮ. ಅದು ಮನುಷ್ಯನ ದೇಹದವರೆಗೆ ಸೂರ್ಯನ ಕಿರಣಗಳು ಕೂಡ ಬಿದ್ರೂ ಕೂಡ ನಾಶ ಆಗೋಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಈ ನಾಯಿ ಅಥವಾ ಇತರ ಪ್ರಾಣಿಗಳು ಕಚ್ಚಿದಾಗ ಆ ಗಾಯವನ್ನ ಯಾವ ರೀತಿ ನಾವು ಸ್ವಚ್ಛ ಮಾಡ್ಕೋಬೇಕು, ಮತ್ತೆ ಈ ಪ್ರಾಣಿಗಳಿಂದ ಕಚ್ಚಿಸ್ಕೊಂಡಾಗ ಲಸಿಕೆ ಹಾಕ್ಸ್ಕೊಳ್ಳುವಂಥದ್ದು, ಅಥವಾ ನಮ್ಮ ಮನೆಯಲ್ಲಿ ಸಾಕು ನಾಯಿ ಇದ್ರೆ ಅದಕ್ಕೆ ಮೊದಲಿಗೆ ಅದಕ್ಕೆ 3 ತಿಂಗಳು ಆದ ತಕ್ಷಣ ಅದಕ್ಕೆ ಹುಚ್ಚುನಾಯಿ ರೋಗದ ಅಥವಾ ರೇಬಿಸ್ ರೋಗದ ವಿರುದ್ಧ ಲಸಿಕೆ ಹಾಕಿಸಿ ಮತ್ತೆ ಅದಕ್ಕೆ 1 ತಿಂಗಳ ನಂತರ ಬೂಸ್ಟರ್ ಅಂತ ಲಸಿಕೆನ ಕೊಡ್ತಾರೆ. ಅದಾದ್ಮೇಲೆ ವರ್ಷಕ್ಕೊಮ್ಮೆ ಅದಕ್ಕೆ ಈ ರೇಬಿಸ್ಗೆ ಲಸಿಕೆನ ಹಾಕ್ಸ್ತಾ ಇರ್ಬೇಕಾಗತ್ತೆ. ಮತ್ತೆ ಬೇರೆ ಜನರಿಗೆ ಈ ರೋಗದ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುವಂಥದ್ದು, ಮತ್ತೆ ಬೀದಿ ನಾಯಿಗಳ ನಿಯಂತ್ರಣ ಇದೊಂದು ಬಹಳ ಮುಖ್ಯವಾದಂತು. ಇದಕ್ಕೋಸ್ಕರನೇ ನಮ್ಮ ಸರ್ಕಾರ ಕೂಡ ಈ ABC ಪ್ರೋಗ್ರಾಮ್ ಅಂತ, ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕೂಡ ಒಂದು ಚಾಲನೆಯಲ್ಲಿದೆ. ಏನ್ ಮಾಡ್ತಾರೆ ಅಂದ್ರೆ, ಈ ಬೀದಿ ನಾಯಿಗಳನ್ನ ನೀವೆಲ್ಲ ನೋಡಿರ್ಬೋದು, ಹಿಡಿದ್ಬಿಟ್ಟು ಅದರಲ್ಲೂ ಈ ಪಟ್ಟಣ ಪ್ರದೇಶಗಳಲ್ಲಿ ಅದನ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ತಿರ್ಗಾ ವಾಪಸ್ ಅದೇ ಜಾಗಕ್ಕೆ ಬಿಡ್ತಾರೆ. ಇದು ಒಂದು ಸರ್ಕಾರದ ಒಂದು ಅಭಿಯಾನ. ಇದು ಹೇಗೆ ಅಂದ್ರೆ, ಇದರಲ್ಲಿ ನಾಯಿಗಳ ಸಂತತಿಯನ್ನ ನಿಯಂತ್ರಣ ಮಾಡೋದು ಇದರ ಮುಖ್ಯ ಉದ್ದೇಶ. ಮತ್ತೆ ಸಾಕು ನಾಯಿಗಳಿಗೆ ನಾ ಹೇಳ್ದಾಗೆ ತಪ್ಪದೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕುವಂಥದ್ದು. ಮತ್ತೆ ನಾವು ಮನೆಯಲ್ಲಿ ಮಕ್ಕಳಿಗೆ ಇನ್ನೊಂದು ಏನು ಹೇಳ್ಕೊಡ್ಬೇಕಾಗತ್ತೆ ಅಂದ್ರೆ, ಈ ಸಾಕು ಪ್ರಾಣಿಗಳೊಂದಿಗೆ ಅತಿಯಾದ ನಿಕಟ ವರ್ತನೆ ಸಲ್ಲದು ಅಂತ ಅವ್ರಿಗೆ ತಿಳಿವಳಿಸ್ಬೇಕಾಗತ್ತೆ. ಮತ್ತೆ ಸರಿಯಾದ ಕಸ ವಿಲೇವಾರಿ ಮಾಡಬೇಕಾಗತ್ತೆ ಮನೆಯಿಂದ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕಸಾಯಿ ಖಾನೆ ಇದ್ರೆ ಮನೆ ಹತ್ರ, ಅಥವಾ ಮಾಂಸದ ಅಂಗಡಿಗಳಿದ್ರೆ, ಅಥವಾ ಈ ಕೋಳಿ ಮಾಂಸ ಮಾರುವಂತ ಅಂಗಡಿಗಳಿದ್ರೆ ಕಸದ ವಿಲೇವಾರಿ ಬಗ್ಗೆ ಬಹಳ ಎಚ್ಚರಿಕೆ ಕೊಡಬೇಕಾಗತ್ತೆ. ಯಾಕಂದ್ರೆ ಇದು ಈ ಬೀದಿ ನಾಯಿಗಳನ್ನ ಆಕರ್ಷಣೆ ಮಾಡುತ್ತೆ. ಅಲ್ಲಿ ಈ ಬೀದಿ ನಾಯಿಗಳು ಹೆಚ್ಚಾಗಿ ಕಂಡು ಬಂದು ಅದರಿಂದ ಅಲ್ಲಿ ಸುತ್ತಮುತ್ತ ಓಡಾಡುವ ಮಕ್ಕಳನ್ನ ಕಚ್ಚುವಂತ ನಿದರ್ಶನಗಳು ಬಹಳ ಇದೆ ಈ ಪಟ್ಟಣಗಳಲ್ಲಿ. ಸೊ ಅದರಿಂದ ನಾವು ಈ ಕಸದ ವಿಲೇವಾರಿ ಬಗ್ಗೆ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಕೊಡಬೇಕಾಗತ್ತೆ. ಇನ್ನು ನಮ್ಮ ಜನಸಾಮಾನ್ಯರಿಗೆ ಏನು ತಿಳುವಳಿಕೆ ಇರಬೇಕು ಅಂತೀರಿ? ಈ ಜನಸಾಮಾನ್ಯರಿಗೂ ಅದರಲ್ಲೂ ನಮ್ಮ ರೈತ ಬಾಂಧವರಿಗೆ, ಯಾಕಂದ್ರೆ ನಮ್ಮ ರೈತ ಬಾಂಧವರಿಗೆ ಹೆಚ್ಚಾಗಿ ನಾವು ನೋಡಿದ್ದೇವೆ, ನಾಯಿ ಒಂದು ಸಾಕು ಪ್ರಾಣಿ ಅನ್ನೋದಕ್ಕಿಂತ ಮನೆಯ ಸದಸ್ಯನೇ ಆಗೋಗಿರತ್ತೆ. ನಾವು ನೋಡಿದ್ದೇವೆ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ, ಮಕ್ಕಳು ನಾಯಿಯಿಂದ ಕಚ್ಚಿಸ್ಕೊಂಡ್ರು ಏನ್ ಮಾಡ್ಬೇಕು, ದೊಡ್ಡವರಿಗೆ
ತಿಳಿಸಿದ್ರೆ ಬೈತಾರೆ, ಅಥವಾ ನಾಯಿ ತಂಟೆಗೆ ಯಾಕೆ ಹೋಗಿದ್ದೆ ಅಂತಾರೆ, ಅಥವಾ ನಮ್ಮನ್ನ ಶಿಕ್ಷೆ ಕೊಡ್ಬೋದು ಅಂತ ಭಯದಿಂದ ಮಕ್ಕಳು ಮನೆಯಲ್ಲಿ ನಾಯಿ ಕಚ್ಚಿಸ್ಕೊಂಡ್ರೆ ಹೇಳದೇ ಇರುವಂತ ಸಾಧ್ಯತೆನೇ ಹೆಚ್ಚು. ಆದ್ರಿಂದ ನಾವು ಚಿಕ್ಕ ಮಕ್ಕಳೇನಾದ್ರೂ ಮನೆಯಲ್ಲಿದ್ರೆ ಈ ರೇಬೀಸ್ ರೋಗದ ಬಗ್ಗೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆನ ಕೊಡ್ಬೇಕಾಗತ್ತೆ. ಮತ್ತೆ ಈ ರೋಗ ಹೇಗೆ ಭಯಾನಕ ರೋಗ, ಮತ್ತೆ ನಾಯಿ ಕಡಿತ ಆದ್ರೆ ಮುಚ್ಚಿಡಬಾರ್ದು, ಇದನ್ನ ಬಹಳ ಸುಲಭವಾಗಿ ನಾವು ಮುನ್ನೆಚ್ಚರಿಕೆಯಿಂದ ತಡೆಗಟ್ಬೋದು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿ ಪರಿಣಾಮ ಆಗತ್ತೆ, ಇದೆಲ್ಲ ಮಕ್ಕಳಿಗೆ ನಾವು ತಿಳಿ ಹೇಳಬೇಕು. ಮತ್ತು ಅಕಸ್ಮಾತ್ ಆಗಿನೂ ನಾಯಿ ಕಚ್ಬಿಟ್ರೆ ಪ್ರಥಮ ಚಿಕಿತ್ಸೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತು ಆದಷ್ಟು ಬೇಗ ನಾವು ಏನು ಮಾಡಬೇಕಾಗತ್ತೆ, ವೈದ್ಯರನ್ನ ಕಾಣಬೇಕಾಗತ್ತೆ. ಈಗ ಮುಖ್ಯವಾಗಿ ಈ ಕಚ್ಚಿದ ಗಾಯ ಅಥವಾ ನಾಯಿ ಕಚ್ಚಿದಾಗ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಪ್ರಥಮ ಚಿಕಿತ್ಸೆಯನ್ನು ಏನು ಮಾಡಬೇಕಾಗತ್ತೆ? ಈ ವಿಚಾರವನ್ನು ನಮ್ಮ ರೈತ ಬಾಂಧವರೆಲ್ಲರಂತೂ ಬಹಳ ಪ್ರಮುಖವಾಗಿ ಇದನ್ನು ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದೆ, ಈ ಹುಚ್ಚು ನಾಯಿ ರೋಗವನ್ನು ತರುವಂತಹ ವೈರಾಣು ಎಷ್ಟೇ ಬಲಿಷ್ಠವಾದರೂ ಅದು ನಮ್ಮ ದೇಹದ ಹೊರಗೆ ಬಹಳ ಬಹಳ ಸೂಕ್ಷ್ಮ ಮತ್ತೆ ದುರ್ಬಲ ಅದು. ಆದ್ರಿಂದ ಈ ಹುಚ್ಚು ನಾಯಿಯ ಜೊಲ್ಲಿನಲ್ಲಿರುವ ಬಹುದಾದ ಈ ರೇಬಿಸ್ ವೈರಾಣುಗಳು ದೇಹದ ಒಳ ಹೋಗಿ ನರವ್ಯೂಹನ ಸೇರ್ಬಿಟ್ಟು ಅವು ಬಲಿಷ್ಠವಾಗಿ ಹೇಗೆ ಮಾರಣಾಂತಿಕವಾದ ಒಂದು ಕಾಯಿಲೆಯನ್ನ ತರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಆದಷ್ಟು ಬೇಗ ನಾಯಿ ಕಡಿತ ಆದ ಕೂಡಲೇ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕಾರ್ಯೋನ್ಮುಖರಾಗಬೇಕು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಚ್ಚಿದ ಗಾಯವನ್ನ ಯಾವುದೇ ಸೋಪು, ನಿಮಗೆ ಬಟ್ಟೆ ಒಗೆಯೋ ಸೋಪ್ ಸಿಗತ್ತಾ, ಮೈ ತೊಳೆಯೋ ಸೋಪ್ ಸಿಗತ್ತಾ, ಅಥವಾ ಕೈ ತೊಳೆಯೋ ಅಂತ ಹ್ಯಾಂಡ್ ವಾಷಿಂಗ್ ಸೋಪ್ ಸಿಗತ್ತಾ, ಯಾವುದೇ ಒಂದು ತಗೊಂಡು ಯಥೇಚ್ಛವಾಗಿ ನೀರು ಬಳಸಿ ಕನಿಷ್ಠ ಒಂದು 8-10 ಸಲ ಒತ್ತಡದಿಂದ ತಿಕ್ಕಿ ಆ ಗಾಯವನ್ನ ತೊಳಿಬೇಕು. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಈ ಕಚ್ಚಿದ ಗಾಯದಲ್ಲಿ ಏನಾದ್ರೂ ವೈರಾಣು ಇದ್ರೆ ಅದು ನೀರಿನ ಮುಖಾಂತರ ಹೊರಗಡೆ ಹೊರಟೋಗ್ಬೇಕು, ಅದು ನಮ್ಮ ದೇಹವನ್ನ ಸೇರಬಾರ್ದು ಅಂತ. ಅದ್ರಲ್ಲೂ ಏನಾದ್ರೂ ನಿಮ್ಮ ಮನೆಗಳಲ್ಲಿ ಅಥವಾ ಹತ್ರ ನಲ್ಲಿಯ ವ್ಯವಸ್ಥೆ ಇದ್ರೆ ರಭಸವಾಗಿ ಅದರ ನೀರನ್ನ ಬಿಟ್ಬಿಟ್ಟು ಅದನ್ನ ಚೆನ್ನಾಗಿ ಗಾಯವನ್ನ ಸೋಪ್ ಉಪಯೋಗಿಸಿ ಚೆನ್ನಾಗಿ ತೊಳಿಬೇಕು. ಹಾಗೆ ತೊಳೆದಾದ್ಮೇಲೆ ಲಭ್ಯ ಇದ್ರೆ ಈ ಡೆಟಾಲ್ ಅಥವಾ ಯಾವ್ದಾದ್ರು ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರುತ್ತಲ್ಲ ಅದನ್ನ ಹಚ್ಬಹುದು. ಮತ್ತೆ ಗಾಯವನ್ನ ಯಾವತ್ತು ಬ್ಯಾಂಡೇಜ್ ಇಂದ ಕ್ಲೋಸ್ ಮಾಡಬಾರ್ದು. ಇದನ್ನ ನಾವು ಇಷ್ಟು ಮಾಡಿದ್ಮೇಲೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ ಅವರು ಹೇಳುವಂತಹ ಲಸಿಕೆಯನ್ನು ಅವರು ಹೇಳುವಂತಹ ವೇಳಾಪಟ್ಟಿಯ ಅಂದ್ರೆ ಸ್ಕೆಡ್ಯೂಲ್ ಅಲ್ಲಿ ಹಾಕಿಸ್ಬೇಕಾಗತ್ತೆ. ಮುಖ್ಯವಾಗಿ ರೇಬಿಸ್ ರೋಗವನ್ನು ತಡೆಗಟ್ಟೋದಕ್ಕೆ ಇರೋದು ಅಂದ್ರೆ ಈ ರೇಬಿಸ್ ಲಸಿಕೆ ಅಂತ ತಾವು ಹೇಳಿದ್ರಿ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ವಿವರಗಳನ್ನ ಕೊಡ್ತೀರಾ? ಖಂಡಿತ. ಈ ನಾಯಿ ಕಚ್ಚಿದ ನಂತರ ನಾವು ಪ್ರಥಮ ಚಿಕಿತ್ಸೆ ಅಂತ ಏನ್ ಮಾಡ್ತೀವಿ ಅನ್ನೋದು ಅಂದ್ರೆ ವೈದ್ಯರನ್ನ ಕಾಣುವಂಥದ್ದು ಒಂದು, ಮತ್ತೆ ಅವರ ವೈದ್ಯರ ಒಂದು ಸಲಹೆಯನ್ನ ತಗೊಂಡು ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಮತ್ತು ಈ ಲಸಿಕೆ ಹೇಗೆ ಅಂದ್ರೆ ಅದು ನಿಯಮಿತವಾದ ಒಂದು ಕಾಲಮಾನದಲ್ಲಿ ಇದನ್ನ ಕೊಡ್ಬೇಕಾಗತ್ತೆ. ಇದನ್ನ ಅದು ಸಾಕು ನಾಯಿಯಿಂದ ಕಚ್ಚಿದ್ರೆ ಸ್ವಲ್ಪ ಅಪಾಯ ಕಡಿಮೆ ಇರುತ್ತೆ. ಅವ್ರೇನಾದ್ರೂ ಸಾಕು ನಾಯಿಗೆ ವರ್ಷಕ್ಕೆ ರೇಬಿಸ್ ಲಸಿಕೆ ಹಾಕ್ಸಿದ್ದಾರೆ, ಈ ರೇಬಿಸ್ ರೋಗ ಬರುವಂತ ಸಾಧ್ಯತೆ ಬಹಳ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ನಾಯಿ, ನಮಗೆ ಗೊತ್ತಿಲ್ಲದೆ ಇರೋಂಥ ನಾಯಿ ಅಥವಾ ಬೀದಿ ನಾಯಿ ಎಲ್ಲ ಕಚ್ಚಿದ ಅಂತ ಸಮಯದಲ್ಲಿ ನಾವು ಮೊದಲು ವೈದ್ಯರನ್ನ ಕಂಡು ಲಸಿಕೆಯನ್ನ ಪ್ರಾರಂಭಿಸಬೇಕಾಗತ್ತೆ. ಅವರು ಮತ್ತೆ ಅವ್ರು ಹೇಳಿರುವಂತಹ ದಿನಾಂಕದಂದು ತಪ್ಪದೆ ನಾವು ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಹೇಗೆ ಅಂತಂದ್ರೆ ನಾಯಿ ಕಚ್ಚಿದ ದಿನ ಅದನ್ನ 0 ದಿನ ಅಂತ ಕನ್ಸಿಡರ್ ಮಾಡ್ತಾರೆ ಆವತ್ತು, ಆಮೇಲೆ 3ನೇ ದಿನ, ಆಮೇಲೆ 7ನೇ ದಿನ, 14, 28 ಮತ್ತು ಕೊನೆಗೆ 90ನೇ ದಿನ, ಹೀಗೆ ಒಂದು ನಿಯಮಿತ ಕಾಲ ಇರುತ್ತೆ. ಅದೇ ರೀತಿ ನಾವು ಒಂದನ್ನು ಕೂಡ ತಪ್ಪಿಸದೆ ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ನಾಯಿ ಕಡಿತದಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು ಏನು ಅಂಶಗಳ ಕಡೆಗೆ ಗಮನ ಕೊಡಬೇಕು ಅಂತೀರಿ? ಖಂಡಿತವಾಗಿ ಇದು ಎಲ್ಲ ಮಕ್ಕಳು ಕೂಡ ಸಾಮಾನ್ಯವಾಗಿ ಮಾಡುವಂಥ ತಪ್ಪು. ಯಾಕಂದರೆ ಮಕ್ಕಳಿಗೆಲ್ಲ ನಮಗೆ ಗೊತ್ತು, ಎಲ್ಲರೂ ಬಹಳ ಬ್ಯುಸಿಯಾಗಿರ್ತಾರೆ. ನಮ್ಮ ರೈತ ಬಾಂಧವರಾಗ್ಬೋದು, ಪಟ್ಟಣದಲ್ಲಿರೋ ಜನರಾಗ್ಬೋದು, ಉದ್ಯೋಗಸ್ಥರಾಗ್ಬೋದು, ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಸಮಯ ಇರೋದಿಲ್ಲ. ಆಗ ಏನಾಗುತ್ತೆ ಅಂದರೆ ಈ ಮಕ್ಕಳೆಲ್ಲ ಈ ಸಾಕು ಪ್ರಾಣಿಗಳಾದ ನಾಯಿಗಳ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ ಅವ್ರಗಳಿಗೆ. ನಮಗೆ ಮೊದಲೇ ನಾವು ಕೇಳಿದ್ದೀವಿ, ಮಾನವ ಸಾಕಿದ ಮೊದಲ ಪ್ರಾಣಿ ಅಂದರೆ ನಾಯಿ ಅಂತ ಹೇಳ್ತೀವಿ. ಮತ್ತು ಅದು
ಅತ್ಯಂತ ಮನುಷ್ಯನ ನಿಕಟವರ್ತಿ ಸಹ ಹೇಳ್ಬೋದು, ಒಂದು ನೆಂಟ ಅಂತಾನೆ ಹೇಳ್ಬೋದು. ಇದರಿಂದ ಜೊತೆಗೆ ಅತೀ ಸಲಿಗೆ ಇರುತ್ತೆ ಮಕ್ಕಳಿಗೆ. ಆದ್ರಿಂದ ನಾವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ ಅತೀ ಸಲಿಗೆ ಒಳ್ಳೆಯದಲ್ಲ ಒಂದು. ಮತ್ತೆ ಈ ಮಕ್ಕಳನ್ನ ನಾವು ಹೆಚ್ಚಾಗಿ ನೋಡಿರ್ತೀವಿ, ಈ ನಾಯಿಗಳಿಗೆ ಊಟ ತಿನ್ನಿಸುವಂಥದ್ದು ಅವ್ರ ಕೈಯಿಂದಾನೆ, ಮತ್ತೆ ಆ ನಾಯಿಗಳನ್ನ ರೇಗಿಸುವಂಥದ್ದು, ಅದರ ಬಾಯಲ್ಲಿ ಕೈ ಇಟ್ಟು ರೇಗಿಸುವಂಥದ್ದು, ಮತ್ತೆ ಈ ಥರದ್ದೆಲ್ಲ ಮಾಡ್ತಾರೆ. ಅದನ್ನ ನಾವು ಮಾಡಬಾರ್ದು ಅಂತ ಈ ಮಕ್ಕಳುಗಳಿಗೆ ಹೇಳಬೇಕಾಗತ್ತೆ. ಅಂದರೆ ನಾಯಿನ ಕೆಣ್ಕೋದು, ಕೀಟ್ಲೆ ಮಾಡೋದು, ಅಥವಾ ಈ ಮಲಗಿರೋ ಅಂಥ ನಾಯಿ ಅಥವಾ ಆಹಾರ ಸೇವಿಸ್ತಾ ಇರೋವಂಥ ನಾಯಿ ಇರ್ಬೋದು, ಅಥವಾ ನಮ್ಮ ಬೀದಿಯಲ್ಲಿ ಮರಿ ಹಾಕಿರೋ ಅಂಥ ನಾಯಿ ಇರ್ಬೋದು, ಅಥವಾ ಯಾವುದಾದ್ರೂ ನಾಯಿಗಳು ಪರಸ್ಪರ ಕಚ್ಚಾಡ್ತಿರೋ ಅಂಥ ಸಂದರ್ಭ ಇರ್ಬೋದು. ಅಂಥ ನಾಯಿಗಳಿಂದ ನಾವು ಮಕ್ಕಳಿಗೆ ಮೊದಲೇ ಹೇಳಬೇಕು, ನೀವು ದೂರ ಇರಿ ಅಂತ ಅಂದ್ಬಿಟ್ಟು. ಮತ್ತೆ ಯಾವಾಗಲೂ ಅಷ್ಟೇ ನಮ್ಮ ಕಡೆ ಯಾವುದಾದ್ರೂ ನಾಯಿ, ನಾವು ಬೀದಿಯಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ಮಕ್ಕಳು ಒಬ್ಬಂಟಿಯಾಗಿ ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ಯಾವುದಾದ್ರೂ ನಾಯಿ ತೀಕ್ಷ್ಣವಾಗಿ ಅವ್ರ ಕಡೆ ನೋಡ್ತಿರುತ್ತೆ, ಅವ್ರ ಕಡೆನೇ ಪೊಗಳುತ್ತಿರುತ್ತೆ ಅಂದ್ಕೊಳ್ಳಿ. ಆಗ ನಾವು ಕೂಡ ಅಲ್ಲಿ ನಿಂತುಬಿಟ್ಟು ಅದ್ರಲ್ಲಿ ಕಣ್ಣಿಟ್ಟು ನೋಡಬಾರ್ದು. ಆಗ ನಾಯಿಗೆ ಏನಾಗತ್ತೆ ಅಂತಂದ್ರೆ ಇನ್ನೂ ಅಂಥವ್ರನ್ನ ಉದ್ರೇಕ ಆಗಿ ಅವ್ರನ್ನ ಕಚ್ಚಬೇಕು ಅಥವಾ ಅವರಿಂದ ಏನಾದ್ರೂ ನನಗೆ ಅಪಾಯ ಆಗ್ಬೋದು ಅಂತ ಆ ಪ್ರಾಣಿಗೆ ಅನ್ಸುತ್ತೆ. ಆಗ್ಬಾರ್ದು. ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಪಾಡಿಗೆ ನಾವು ಒಂದ್ ಕಡೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟು ಆ ನಾಯಿ ಕಡೆ ದುರ್ಗುಟ್ಟು ನೋಡಬಾರ್ದು. ಮತ್ತೆ ಅದೇನಾದ್ರೂ ನಾಯಿ ನಮ್ ಕಡೆನೇ ಗಮನ ಹರಿಸಿ ಬೊಗಳಲ್ಲ ಆರಂಭಿಸಿದ್ರೆ ಜೋರಾಗಿ ಓಡೋಗೋಕೆ ಹೋಗೋದು ಅಂಥದ್ದು, ಹಿಂದೆ ತಿರುಗ್ಬಿಟ್ಟು ಓಡೋಗೋ ಅಂಥದ್ದು ಅದೆಲ್ಲ ಮಾಡಬಾರ್ದು. ಅಲ್ಲೇ ನಿಧಾನವಾಗಿ ಹೋಗೋವಂಥದ್ದು, ಒಂದು ಕೈಯಲ್ಲಿ ಏನೋ ಒಂದು ಕೋಲ್ ಹಿಡ್ಕೊಳ್ಳೋ ಅಂಥದ್ದು, ಅಥವಾ ನಮ್ಮ ಹತ್ರ ಒಂದು ಬಾಟಲ್ ನೀರಿದ್ರೆ ಅದನ್ನ ಅದ್ರ ಮೇಲೆ ಹೆರ್ಚುವಂಥದ್ದು, ಈ ತರ ಎಲ್ಲ ಮಾಡಿದ್ರೆ ಆ ನಾಯಿಗಳು ಏನ್ ಮಾಡುತ್ತೆ, ದೂರ ಹೊರಟೋಗ್ಬಿಡುತ್ತೆ. ಮತ್ತೆ ನಾವು ದೊಡ್ಡವರಿಂದ ಕೇಳಿದೀವಿ ಒಂದು ಮಾತು, ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ. ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಖಂಡಿತ ಹೋಗ್ಬಾರ್ದು ಮಕ್ಕಳು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ, ಅದರಲ್ಲೂ ಈ ಹುಚ್ಚುನಾಯಿ ರೋಗದ ವಿಚಾರದಲ್ಲಿ ಈ ಗಾದೆ ಮಾತು ಕೂಡ ಸುಳ್ಳಾಗ್ಬೋದು. ಅಂತ ಉಗ್ರರೂಪಿಯಾದ ನಾಯಿಗಳು ಕಂಡು ಬಂದಾಗ ಅವುಗಳ ಕಡೆಗೆ ಒಂದು ನಾವು ಗಮನ ಇಟ್ಟು ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾಯಿಗೆ ನಾವು ಖಾತ್ರಿಪಡಿಸಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದಷ್ಟು ಬೊಗಳ ಜಾಸ್ತಿ ಆಗತ್ತೆ. ಆ ನಾಯಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವರಿಂದ ನನಗೇನೋ ಅಪಾಯ ಇದೆ ಅಂತ ಅನ್ನಿಸುತ್ತೆ. ಹಾಗಾಗಿ ಸ್ವಲ್ಪ ಅದನ್ನ ನಾವು ಏನು ತೊಂದರೆಗೆ ಒಳಪಡಿಸ್ತಾ ಇಲ್ಲ ಅಂತ ಅದಕ್ಕೆ ಖಾತ್ರಿ ಆಗೋ ರೀತಿ ನಾವು ಮಾಡಬೇಕಾಗತ್ತೆ. ಆತ್ಮೀಯ ಕೇಳಿದರೆ, ತಮಗೆ ಈ ರೇಬಿಸ್ ರೋಗದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಲೀನಾ ಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9593000339. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9593000339. ತುಂಬ ಸಂತೋಷ ಡಾಕ್ಟರ್ ಲೀನಾ ಗೌಡ ಅವರೇ, ತಾವು ಇದುವರೆಗೂ ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ರೈತ ಬಾಂಧವರೇ, ಇದುವರೆಗೆ ಹುಚ್ಚುನಾಯಿ ಕಡಿತ ಅಥವಾ ರೇಬಿಸ್ ರೋಗ ಮತ್ತು ಇದರ ನಿಯಂತ್ರಣ ಈ ಕುರಿತು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ
ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ